ಸರ್, ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿರುವಂತದ್ದು. ಸೊ ನಿಮ್ಮ ಮನೆಯಲ್ಲಿ ಬೆಳೆದ ಹುಡುಗ ದರ್ಶನ್ ಅವರು, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಅವ್ರ ತಂದೆ ಅವರು ಯಾವಾಗ್ಲೂ ನಿಮ್ ಜೊತೆನೆ ಅಣ್ಣವ್ರ ಮನೆಯಲ್ಲೇ ಇರ್ತಾ ಇದ್ರು ಅಂತ. ಸೊ ಅವ್ರ ಮನೆ ಮಗನಿಗೆ ಈ ತರದೊಂದು ಪರಿಸ್ಥಿತಿ ಬರೋದು, ನೀವು ಆಸ್ ಎ ಹಿರಿಯರಾಗಿ ಏನ್ ಹೇಳ್ತೀರಿ ಸರ್? ಇದು ಆಗಬಾರ್ದಾಗಿತ್ತು, ಆಗೋಗಿದೆ. ನಮ್ಗೇನಪ್ಪ ಅಂತಂದರೆ, ಈ ದರ್ಶನ್ ಆಗಲಿ, ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವ್ರು ಹಾಕೊಳ್ಳಿ, ಅವ್ರ ತಾಯಿ ಮೀನಾ ತೂಗುದೀಪ್ ಅವ್ರು ಹಾಕೊಳ್ಳಿ, ಇವರೆಲ್ಲ ಬಹಳ ಡೌನ್ ಟು ಅರ್ತ್ ವ್ಯಕ್ತಿಗಳು. ಇವರೆಲ್ಲ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು ಅವ್ರ ಪಿಕ್ಚರ್ದಲ್ಲಿ ಮಾತ್ರ ಖಳನಾಯಕನ ಪಾತ್ರ ಮಾಡ್ತಿದ್ರೆ ವಿನಃ ಹೊರಗಡೆ ಮಾತ್ರ ಅಷ್ಟೇ ಹೃದಯ, ಒಳ್ಳೆ ಹೃದಯ ಶ್ರೀಮಂತಿಗೆ ಇದ್ದ ವ್ಯಕ್ತಿ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು. ಅವ್ರ ಮಗ ದರ್ಶನ್ ತೂಗುದೀಪ ಅವರು ಬಾಲ್ಯದಿಂದಲೂ ಕೂಡ ಚೆನ್ನಾಗಿ ಬೆಳೆದಂಥ ವ್ಯಕ್ತಿ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ. ಅದು ಒಂದು ಘಟನೆ ಹೇಳ್ಬಿಡ್ತೀನಿ. ಅವ್ರ ತಾಯಿ ಮೀನಾ ಅವರು ರಾಜೇಂದ್ರದ ನಮ್ಮ ಮನೆ ಇತ್ತು, ನೋಡಿರ್ಬೇಕು, ದೊಡ್ಡ ಮನೆ ಇತ್ತು. ಇವತ್ತಿಲ್ಲ ಬಿಡಿ. ಆ ಮನೆಗೆ ಬಂದು ತಾಯಿ ಮಗ ಇಬ್ಬರು ಬಂದರು. ದರ್ಶನ್ ಕೂಡ ಬಂದ. ನಾನು ಇನ್ನೂ ಚೆನ್ನಾಗಿ ನನ್ನ ಕಣ್ಣು ಮುಂದೆ ಕಟ್ತಂಗಿದೆ. ಬಂದು ಅಮ್ಮ ಕೇಳ್ಕೊಂಡ, ಏನು ಮಾಡೋದು, ನೀವು ಹೆಂಗೆ ಮಾಡಿದ್ವಿ, ಆಸೆ ಇಟ್ಕೊಂಡಿದ್ದೆ ಹೆಸರಲ್ಲಿ ಪಾಠ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಒಂದು ಕೆಲಸ ಮಾಡು, ನೀನು ಸೀದಾ ಮದ್ರಾಸ್ಗೆ ಹೋಗು, ಅಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟಿಗೆ ಸೇರ್ಕೊ, ಅಲ್ಲಿ ಟ್ರೈನ್ ತೊಗೊಂಡು ಬಾ, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ನಮ್ಗೆ ಯಾರು ಗೊತ್ತಿಲ್ಲ ಏನು ಮಾಡೋದು ಇವಾಗ. ನಾನು ತಕ್ಷಣ ಉದಯಶಂಕರ್ ಮನೆಗೆ ಫೋನ್ ಮಾಡಿ, ಅಲ್ಲಿ ದತ್ತರಾಜ್ ಇದ್ದರು, ಉದಯಶಂಕರ್ ತಮ್ಮ, ಅವ್ರಿಗೆ ಫೋನ್ ಮಾಡಿದೆ. ನೋಡಪ್ಪ, ಈ ಥರ ನಮ್ಮ ತೂಗುದೀಪರ ಮಗ ಚೆನ್ನಾಗಿದ್ದಾನೆ, ಅವ್ನು ಟ್ರೈನಿಂಗ್ ಮಾಡಬೇಕು, ದಾರಿ ತೋರಿಸಿ ಅಂತ. ಅಯ್ಯೋ ಚಿನ್ನಪ್ಪಣ್ಣ, ನೀವು ಹೆಂಗೆ ಹೇಳೋದನ್ನು ಮಾಡ್ತೀವಿ ಅಂತೇಳಿ ತಕ್ಷಣ ನಾನು ಅಮೃತಮ್ಗೆ ಫೋನ್ ಮಾಡಿದೆ, ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ. ಅವರು ಕೇಳಿದ್ರು, ಕಳಿಸ್ಕೊಡಿ ಚಿನ್ನಗೌಡ್ರೆ ಅಂತ. ನನಗೆಲ್ಲ ಪರಿಚಯ ಇತ್ತು, ನಮಗೆಲ್ಲ ಮೊದಲು ಬ್ಯಾಕ್ಗ್ರೌಂಡ್ ಇತ್ತು. ಆತ ಹೋದ, ಉದಯಶಂಕರ್ ಮನೇಲೇ ಇದ್ದ. ನಮ್ಮ ದರ್ಶನ್ ಅವರು ಟ್ರೈನ್ ಮುಗಿಸ್ಕೊಂಡು ಬಂದ. ಅದೃಷ್ಟ ಕುಲಾಯಿಸ್ತು ಅವನಿಗೆ. ಯಾಕೆಂದ್ರೆ ತಂದೆ ಒಬ್ಬ ದೊಡ್ಡ ಖಳನಾಯಕನಾಗಿದ್ದವರು. ಅವ್ರ ಬಗ್ಗೆ ದೊಡ್ಡ ಹೀರೋ ಆಗ್ತದೆ ಯಾರೂ ಗೊತ್ತಿರಲಿಲ್ಲ. ಅವ್ರ ಮೊದಲನೇ ಚಿತ್ರ ಯಾವುದಪ್ಪ ಅದು, ಮೆಜೆಸ್ಟಿಕ್ನಲ್ಲಿ ಆ್ಯಕ್ಟ್ ಮಾಡ್ದ. ಒಳ್ಳೆ ಹೆಸರು ಬಂತು, ನಿರ್ಮಾಪಕರು ಒಳ್ಳೆದಾಯಿತು, ಈತರು ಕೂಡ ಅಭಿವೃದ್ಧಿ ಆಗೋದು ಹೊಂದೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಬೆಳೆದ. ಇವತ್ತು ಒಳ್ಳೆ ಬಾಕ್ಸ್ ಆಫೀಸ್ ಹೀರೋ ಆಗಿ ಬೆಳೆದ. ಅದು ಎಷ್ಟಲೇ ಇದು ಸಿಕ್ಕರು ಕೂಡ ನಮ್ಗೆ ಅಷ್ಟೇ ಗೌರವ ಕೊಡ್ತಾ ಇದ್ದ. ಪುಣ್ಯ ಸುಮ್ಮನೆ ಹೇಳ್ಬಾರ್ದು. ಯಾಕೆಂದರೆ ನನ್ನ ತಂಗಿ ಮಗ ಪ್ರಕಾಶ್ ಈ ಡೆವಿಲ್ ಸಿನಿಮಾ ತೆಗೆದಿದ್ದಾನೆ. ಆ ಚಿತ್ರದ ಶೂಟಿಂಗ್ ಶುರು ಮಾಡಿದ್ದು ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ. ಅಲ್ಲಿ ಹೋಗಿದ್ದೆ, ಕ್ಲಾಪ್ ಮಾಡಿ ಪಿಕ್ಚರು. ಅಲ್ಲಿಗೆ ಬಂದ ಮಾಮ ಆಗ ಲೇಟಾಗಿ ಬಂದ 10 ನಿಮಿಷ. ಆಗ ರೇಗಿದೆ, ಯಾಕೋ ಹಿಂಗೆ ಲೇಟಾಗಿ ಬಂದೆ. ಇಲ್ಲ ಅಪ್ಪಾಜಿ ಎಲ್ಲ ಹೋಗ್ಬಿಟ್ಟಿದೆ, ಬೇಜಾರು ಬೆಳಗ್ಗೆ ಕ್ಷಮಿಸಿ ಅಂತ ನಮಸ್ಕಾರ ಮಾಡ್ದ. ಅದೆಲ್ಲ ಗೌರವ ಕೊಡ್ತಾ ಇದ್ದ. ಅದೊಂದು ನಲ್ಲಿದ್ದ. ಅದು ಬೇರೆ ವಿಷಯ ನನಗೆ ಗೊತ್ತಿಲ್ಲ. ನಮ್ಮ ಕಂಡು ಗೌರವ ಕೊಡ್ತಾ ಇದ್ದೆ.